ಬೆಂಗಳೂರಿನ ಟಿ ದಾಸರಹಳ್ಳಿ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಮಲ್ಸಂದ್ರ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ಲಂಚಾವತಾರ ನಡೀತಾ ಇರುವ ಪ್ರಕರಣ ಬೆಳಕಿಗೆ ಬಂದಿದೆ. ಆಸ್ಪತ್ರೆಗೆ ಬರುವ ಬಡ ರೋಗಿಗಳ ಬಳಿ ಡಾಕ್ಟರ್ ಮಂಜುನಾಥ್ ರಾಜಾರೋಷವಾಗಿ ಹಣ ಪೀಕ್ತಾ ಇರುವುದು ಇದೀಗ ಬೆಳಕಿಗೆ ಬಂದಿದೆ. ಬಡವರು, ದೀನರು, ನಿರಾಶ್ರಿತರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಹಾಗೂ ಒಬ್ಬ ಸಾರ್ವಜನಿಕರಿಗೂ ಕೂಡ ಉಚಿತವಾದ ಚಿಕಿತ್ಸೆ ದೊರಕಲಿ ಎಂಬ ಉದ್ದೇಶದಿಂದ ಸರ್ಕಾರವು ಸರ್ಕಾರಿ ಆಸ್ಪತ್ರೆಗಳನ್ನು ತೆರೆದಿದ್ದು, ಆದರೆ ಇಂತಹ ವೈದ್ಯರು ಬಡವರ ಬಳಿ ಹಣ ವಸೂಲಿ ಮಾಡ್ತಾ ಇರುವುದು ಬಹಳ ನಾಚಿಕೆಗೇಡಿನ ಸಂಗತಿಯಾಗಿದೆ. ಹೌದು, ಸರ್ಕಾರಿ ಆಸ್ಪತ್ರೆಗೆ ಫಿಟ್ನೆಸ್ ಸರ್ಟಿಫಿಕೇಟ್ಗೆ ಬರುವ ಜನರಿಂದ ಡಾಕ್ಟರ್ ಮಂಜುನಾಥ್ ತಲಾ 300 ರೂಪಾಯಿಯಂತೆ ವಸೂಲಿ ಮಾಡ್ತಿದ್ದಾರೆ. ಇನ್ನು ಡಾಕ್ಟರ್ ಮಂಜುನಾಥ್ ಅವರ ಲಂಚಾವತಾರದ ವಿಡಿಯೋ ಹಾಗೂ ಆಡಿಯೋ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳಿಗೆ ಸಾಮಾಜಿಕ ಜಾಲತಾಣದ ಮೂಲಕ ಕಳುಹಿಸಲಾಗಿದೆ. ಅಲ್ಲದೆ ಇಂದು ಆರೋಗ್ಯ ಇಲಾಖೆಯ ಆಯುಕ್ತ ಇಲಾಖೆ ಖುದ್ದು ಭೇಟಿ ನೀಡಿ ಆಯುಕ್ತಾಲಯದಲ್ಲಿ ಲಿಖಿತವಾಗಿ ದೂರು ನೀಡುವ ಜೊತೆಗೆ ಸಾಕ್ಷ್ಯಾಧಾರಗಳ ಸಿಡಿಯನ್ನ ಕೂಡ ನೀಡಲಾಗಿರುತ್ತೆ. ಅಲ್ಲದೆ ಲಂಚ ಪಡೆದ ಈ ಸರ್ಕಾರಿ ವೈದ್ಯರನ್ನ ಕರ್ತವ್ಯದಿಂದ ಅಮಾನತು ಮಾಡದಿದ್ದಲ್ಲಿ ಆರೋಗ್ಯ ಇಲಾಖೆಯ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೇವೆ ಎಂದು ದೂರುದಾರರಾದ ಕರ್ನಾಟಕದ ರಣಧೀರರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶಂಕರ್ ಗೌಡ್ರು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.